ಶುಭೋದಯ ಬಂಗಾರ. ಶುಭೋದಯನೂ ಇಲ್ಲ ಮಣ್ಣೂ ಇಲ್ಲ. ನಾನು ಯಾವಾಗ ಮಲಗೆದ್ರೂ ನೀನು ಮಾಯವಾಗಿರ್ತೀಯ. ನಿಜಕ್ಕೂ ಎಲ್ಲಿಗೆ ಹೋಗ್ತೀಯ ನೀನು, ಅದನ್ನು ಹೇಳು ಮೊದಲು ಅಂತ ಕೇಳ್ತಾಳೆ ಆರೋಹಿ. ಆರೋಹಿ ಜೊತೆ ಮಾತಾಡುತ್ತಲೇ ತನ್ನ ಕ್ಯಾಬಿನ್ ಒಳಗಡೆ ಹೋಗಿ ಕುರ್ಚಿಯಲ್ಲಿ ಕೂತು, ನೀನು ತುಂಬ ತಡವಾಗಿ ನಿದ್ದೆಯಿಂದ ಹೇಳ್ತೀಯಾ? ಹೋ, ಹಾಗಿದ್ರೆ ಈಗ ಇದೆಲ್ಲ ನನ್ನ ತಪ್ಪ? ಹೌದು ಬಂಗಾರ, ತಪ್ಪೆಲ್ಲ ನಿಂದೆ. ಸುಮೇಧ್ ಅಂತ ಮೂತಿ ಮುರಿತಾಳ ಆರೋಹಿ. ಹೌದು ಬಂಗಾರ. ಅಂದಹಾಗೆ ಪಾರ್ಟಿಯಲ್ಲಿದೆ? ಪಾರ್ಟಿಗೆ ಹೋಗುವಾಗ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಚಿಂತಿಸ್ಬೇಡ, ಸರಿನಾ? ಸರಿ. ಮತ್ತೊಂದು ವಿಷಯ ಬಂಗಾರ ಅಂತ ಗಂಭೀರವಾಗಿ ಹೇಳ್ತಾನೆ ಸುಮೇಧ್. ಏನು? ನೀನು ರೂಮ್ನಿಂದ ಹೊರಗಡೆ ನಿಜಕ್ಕೂ ಹೋಗಬೇಡ. ಏನಾಯ್ತು ಸುಮೇಧ್, ನೀನು ನಿನ್ನೆ ಕೂಡ ಇದನ್ನೇ ಹೇಳಿದೆ ಅಂತಿರೋ ಆರೋಹಿನ ಮಧ್ಯದಲ್ಲಿ ತಡೆದು, ಬಂಗಾರ ಪ್ರತಿ ಬಾರಿ ನೀನು ನನ್ನ ಪ್ರಶ್ನೆ ಮಾಡಬೇಡ, ಇದು ನನ್ನ ಆರ್ಡರ್ ಅಷ್ಟೇ. ಸರಿ ಅಂತ ಫೋನ್ ಕಟ್ ಮಾಡ್ತಾಳೆ ಆರೋಹಿ. ಫೋನ್ ಟೇಬಲ್ ಮೇಲಿಟ್ಟು ಕಣ್ಣು ಮುಚ್ಕೊಳ್ತಾಳೆ. ನಾನು ನಿನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಂಗಾರ. ಅದಕ್ಕೆ ನಾನು ನಿನ್ನ ಎಲ್ರಿಗೂ ದೂರವಾಗಿಟ್ಟಿದ್ದೀನಿ. ಯಾಕಂದರೆ ನಾನು ಯಾರನ್ನು ನಂಬೋದಿಲ್ಲ. ನಿನ್ನ ವಿಷಯದಲ್ಲಂತೂ ಯಾರನ್ನು ನಂಬಲಾರೆ ನನ್ನ ಪುಟ್ಟ ಬಂಗಾರ ಅಂತ ಅಂದ್ಕೊಂಡ ತಕ್ಷಣ ಅವನ ಕಣ್ಮುಂದೆ ಅಷ್ಟೇ ತಾನೇ ಹುಟ್ಟಿದ ಸಣ್ಣ ಮಗುವಿನ ಮುಖ ಕಾಣಿಸುತ್ತೆ. ಒಬ್ಬ ಮಹಿಳೆ ಆ ಹುಟ್ಟಿದ ಮಗುವನ್ನು ಆಡಿಸ್ತಿರ್ತಾಳೆ. ತಕ್ಷಣ ಕಣ್ ತೆರೆದು ಗಟ್ಟಿಯಾಗಿ ಉಸಿರಾಡಿ, ಇವತ್ತು ರಾತ್ರಿ ಏನಾಗಬೇಕು ಅದಾಗಲಿ ಅಂತ ಗಟ್ಟಿಯಾಗಿ ನಗ್ತಾನೆ. ನಿಜಕ್ಕೂ ನಾನು ಹೊರಗೋದ್ರೆ ಏನು ತೊಂದರೆ ಇರುತ್ತೋ ಏನೂ ಅರ್ಥ ಆಗ್ತಿಲ್ಲ. ನಿನ್ನೆಯಿಂದ ನಾನು ಈ ರೂಮ್ನಲ್ಲೇ ಹೀಗೆ ಬಿದ್ದಿದ್ದೀನಿ, ನನಗೆ ಕಿರಿಕಿರಿ ಅನ್ನಿಸ್ತಿದೆ ಅಂತ ಫ್ರೆಶ್ ಆಗೋದಕ್ಕೆ ಸ್ನಾನದ ಮನೆಗೆ ಹೋಗ್ತಾಳೆ ಆರೋಹಿ. ಕಾರ್ನಲ್ಲಿ ಹೋಗ್ತಿರೋ ವರ್ಷ ಎದುರಿಗೆ ಬರ್ತಿರೋ ಇನ್ನೊಂದು ಕಾರಿಗೆ ಗುತ್ತಾಳೆ. ಅಷ್ಟರಲ್ಲಿ ಇನ್ನೊಂದು ಕಾರ್ನಿಂದ ರಿಹಾನ್ ಕೆಳಗಿಳಿದವನು ಕಂಡು ಕೂಡಲೇ ಕಣ್ಣು ಮುಚ್ಕೊಂಡು, ಓ ದೇವ್ರೇ ಎಲ್ಲವೂ ಮುಗೀತು ಅಂತ ಕಾರ್ನಿಂದ ಕೆಳಗಿಳಿತಾಳೆ ವರ್ಷ. ಅದು ಐ ಆಮ್ ಸೋ ಸಾರಿ ಅಂತ ಮೆಲ್ಲಗೆ ಹೇಳ್ತಾಳೆ ವರ್ಷ. ಕೋಪದಿಂದ ಅವಳ ಕಡೆ ನೋಡ್ತಾ, ಏನು ಸಾರಿ? ನಿನ್ನಿಂದ ನನ್ನ ಕಾರ್ ಮುಂಭಾಗ ಹಾಳಾಗಿದೆ, ಈಗ ನೀನು ಸಾರಿ ಹೇಳಿದ ತಕ್ಷಣ ಎಲ್ಲವೂ ಸರಿಯಾಗುತ್ತಾ? ಸ್ಟುಪಿಡ್ ಗರ್ಲ್ ಅಂತಾನೆ ರಿಹಾನ್. ಹೇಯ್ ಸ್ಟುಪಿಡ್ ಬಾಯ್, ನಾನಲ್ಲ ಸರಿನಾ? ನೀನು ದಡ್ಡ ಅಷ್ಟೇ ಅಲ್ಲ, ನನಗೆ ಒಬ್ಬ ಕರಡಿ ಥರ ಕೂಡ ಕಾಣಿಸ್ತಿದ್ಯಾ. ಹೇಯ್ ಅಂತ ಕೂಗ್ತಾಳು ವರ್ಷ. ಮಾತಾಡೋ ಭಾಷೆ ಸರಿ ಇರಲಿ ವಿಕಾರವಾದ ಹುಡುಗಿ ಅಂತಾನೆ ರಿಹಾನ್. ಭಾಷೆ ಮಣ್ಣು ಅಂತ ತನ್ನ ಕಾರ್ನಲ್ಲಿದ್ದ ನೀರಿನ ಬಾಟಲಿ ತಂದು ಮುಚ್ಚಳ ತೆಗೆದಲ್ಲಿರೋ ನೀರನ್ನು ಪೂರ್ತಿಯಾಗಿ ರಿಹಾನ್ ಮುಖದ ಮೇಲೆ ಎಸಿತಾಳೆ. ಇದೆಲ್ಲವೂ ಹಠಾತ್ತಾಗಿ ನಡೆದು ಹೋದ್ರಿಂದ ರಿಹಾನ್ಗೆ ಒಂದು ಕ್ಷಣ ಏನೂ ಅರ್ಥ ಆಗೋದಿಲ್ಲ. ಒಂದು ಕಡೆ ನಗ್ತಾ ಒಂದು ಕಡೆ ನೋಡ್ತಾ, ವಿಕಾರವಾದ ಹುಡುಗಿಯರು ಹೀಗೆ ನಡ್ಕೊಳ್ತಾರೆ ಸರಿನಾ ಅಂತ ಅಲ್ಲಿಂದ ಹೋಗ್ತಿರೋ ವರ್ಷಾಳ ಭುಜ ಹಿಡಿದು ಇಳಿತಾನೆ ರಿಹಾನ್. ಹಾಗೆಳ್ದಿದ್ದಕ್ಕೆ ವರ್ಷ ಹೋಗಿ ರಿಹಾನ್ ಮೇಲೆ ಬೀಳ್ತಾಳೆ. ಒಬ್ಬರು ಕಣ್ಣನ್ನೊಬ್ಬರು ಸ್ವಲ್ಪ ಹೊತ್ತು ನೋಡ್ಕೊಂಡ ಮೇಲೆ, ನಿನ್ನ ನೋಡ್ಕೊಳ್ತೀನಿ ಇಡಿಯಟ್ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ರಿಹಾನ್. ರಿಹಾನ್ ಹೋದ್ಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ಸಮಾಧಾನ ವರ್ಷ ಸಮಾಧಾನ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಸುಮೇಧ್ ಕಾರ್ ಮುಂಭಾಗಕ್ಕೊರಗ ಆರೋಹಿಗ ಕಾಯ್ತಿರ್ತಾನೆ. ಅರಮನೆಯಲ್ಲಿರೋ ಉಳಿದವರೆಲ್ಲ ಮೊದಲೇ ಪಾರ್ಟಿಗೆ ಹೋಗಿರ್ತಾರೆ. ಫೋನಲ್ಲಿ ಮಗ್ನನಾಗಿದ್ದ ಸುಮೇಧ್ ಹಠಾತ್ತಾಗಿ ಎದುರಿಗೆ ನೋಡ್ತಾನೆ. ಹಾಗೆ ನೋಡ್ತಾ ನಿಂತುಬಿಡ್ತಾನೆ. ಆರೋಹಿಯನ್ನು ಸೀರಿಯಲ್ ನೋಡಿದ ಸುಮೇಧ್ ಹೃದಯದ ಒಳಗೆ ಚಿಟ್ಟೆಗಳು ಹಾರ್ತಿರ್ತವೆ. ಉಫ್ ಅಂತ ತನ್ನ ಎದೆ ಮೇಲೆ ಉಚ್ಕೊಳ್ತಾ, ಬಹಳ ಕಾಮೋದ್ರೇಕಕಾರ್ಯ ಕಾಣ್ತಿದೆಯಾ ಬಂಗಾರ ಅಂತ ಹತ್ತಿರ ಬಂದು ಆರೋಹಿನ ಅಪ್ಕೊಂಡು ಮೆಲ್ಲಗೆ ಹೇಳ್ತಾನೆ ಸುಮೇಧ್. ಪಾರ್ಟಿಗಾಗಿ ತಯಾರಾಗಿ ಬಂದ ಆರೋಹಿನ ಅಪ್ಕೊಂಡು ಹಾಗೆ ನಿಂತಿದ್ದ ಸುಮೇಧನ್ನು ಅಲ್ಲಾಡಿಸ್ತಾ, ನಾನು ಅಷ್ಟು ಚೆನ್ನಾಗಿ ಕಾಣ್ತಿದ್ದೀನಾ ಅಂತ ಮೆಲ್ಲಗೆ ಅವನ ಕಿವಿಯಲ್ಲಿ ಕೇಳ್ತಾಳೆ ಆರೋಹಿ. ಯಾವಾಗಲೂ ನನ್ನವಳು, ಕೇವಲ ನನ್ನವಳು ಮಾತ್ರ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಆ ಮಾತಿಗೆ ಖುಷಿ ನಗುವಿನೊಂದಿಗೆ ಅವನ ಕಡೆ ನೋಡ್ತಾಳೆ. ಹೋಗೋಣ ಬಂಗಾರ ಅಂತ ಅವಳನ್ನ ಕಾರ್ನಲ್ಲಿ ಕೂರಿಸಿ ತಾನು ಚಾಲಕನ ಸೀಟ್ನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡಲಿಂದ ಪಾರ್ಟಿ ನಡೆಯೋ ಜಾಗಕ್ಕೆ ಹೊರಡ್ತಾರೆ. ಸುಮೇಧ್ ಕಾರ್ ಪಾರ್ಟಿ ಜಾಗದ ಹತ್ತಿರ ನಿಂತ ತಕ್ಷಣ ಸುಮೇಧ್ ಕಾರ್ ಇಳಿದು ಆರೋಹಿಗ ಕೈ ಮುಂದೆ ಚಾಚ್ತಾನೆ. ಅವನ ಕೈಯಲ್ಲಿ ಕೈ ಹಾಕಿ ಕಾರ್ ಇಳಿತಾಳೆ ಆರೋಹಿ. ಅಲ್ಲವರಿಬ್ಬರನ್ನ ನೋಡಿ ರಿಪೋರ್ಟರ್ಸ್ ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಬಾಡಿ ಗಾರ್ಡ್ಗಳೆಲ್ಲರೂ ಅವರಿಬ್ಬರು ಸುತ್ತ ಕವರ್ ಮಾಡ್ಕೊಂಡಿರ್ತಾರೆ. ಹೋಗೋಣ ಬಂಗಾರ ಅಂತ ಅವಳು ಕೈ ಹಿಡಿತಾನೆ ಸುಮೇಧ್. ಒಳಗಡೆ ಹೋದ ಆರೋಹಿ ಅಲ್ಲಿರೋ ಕುಟುಂಬ ಸದಸ್ಯರ ಕಡೆ ನೋಡ್ತಾಳೆ. ಅವ್ರು ಕೂಡ ತನ್ನ ಕಡೆ ಸಿಟ್ಟಿನಿಂದ ನೋಡ್ತಿರ್ತಾರೆ. ಸುಮೇಧ್ ನೋಟ ಮಾತ್ರ ಆರೋಹಿ ಮೇಲಿರುತ್ತೆ. ಪಾರ್ಟಿ ಹೇಗಿದೆ? ಮೊದಲು ಪಾರ್ಟಿಯಾಗಿ ಏರ್ಪಡಿಸ್ದೆ, ಆ ಕಾರಣ ಹೇಳು. ಜಾಣ ಉತ್ತರ ಬಂಗಾರ ಅವಳ ಕಣ್ಣುಗಳನ್ನೇ ನೋಡ್ತಾ. ಐ ವಾಂಟ್ ಯು ಅಂತ ಮೆಲ್ಲಗೆ ಹೇಳ್ತಾನೆ ಸುಮೇಧ್. ಉಫ್, ನಿನಗೆ ಯಾವಾಗಲೂ ಅವೇ ಮನಸ್ಸಲ್ಲಿ ಓಡ್ತಿರುತ್ತಾ? ಯಾವಾಗಲೂ ಅಲ್ಲ ಬಂಗಾರ, ಕೇವಲ ನೀನು ನನ್ನ ಪಕ್ಕದಲ್ಲಿದ್ದಾಗ ಮಾತ್ರ. ಮೊದಲು ಪಾರ್ಟಿ ಮುಗಿಲಿ ಮಿಸ್ಟರ್ ಕಿಂಗ್ ಅಂತ ಅವನ ಕಡೆ ನೋಡ್ತಾ ಹೇಳ್ತಾಳೆ ಆರೋಹಿ. ನಿನ್ನಿಷ್ಟದಂತೆ. ಅಲ್ಲಿಗೆ ಬಂದ ಅತಿಥಿಗಳೆಲ್ಲರೂ ಪಾರ್ಟಿ ಎಂಜಾಯ್ ಮಾಡ್ತಿರ್ತಾರೆ. ಮತ್ತು ಸುಮೇಧ್ ನಿಜಕ್ಕೂ ಪಾರ್ಟಿ ಯಾಕೆ ಏರ್ಪಡಿಸಿದ್ದಾನೆ ಅಂತ ತಿಳಿಯೋದು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಹಲೋ ಎಲ್ರಿಗೂ ನಮಸ್ಕಾರ. ಈ ಪಾರ್ಟಿಯನ್ನು ನಾನು ನನ್ನ ವೆಪನ್ ಬ್ರ್ಯಾಂಡ್ ಬಿಡುಗಡೆ ಮಾಡೋದಕ್ಕೆ ಏರ್ಪಡಿಸಿದ್ದೀನಿ. ಆ್ಯಂಡ್ ಈಗ ಆ ಬ್ರ್ಯಾಂಡ್ ಹೆಸರು ಏನು ಎಂಬುದು ನಿಮ್ಮ ಮುಂದೆ ಬರಲಿದೆ. ಹಾಗಿದ್ರೆ ತಡ ಯಾಕೆ ಅಂತ ಸುಮೇಧ್ ಹೇಳಿದ ತಕ್ಷಣ ಹಿಂಭಾಗದಲ್ಲಿ ದೊಡ್ಡ ಪರದೆ ಮೇಲೆ ಬೋರ್ಡ್ ಎಲ್ರಿಗೂ 3Dಯಲ್ಲಿ ಕಾಣಿಸುತ್ತೆ. ಆ ಬೋರ್ಡ್ ಮೇಲೆ ಪರದೆ ಮುಚ್ಚಿರುತ್ತೆ. ಸುಮೇಧ್ ಆರೋಹಿ ಕೈ ಹಿಡಿದು ಆ ಬೋರ್ಡ್ ಹತ್ತಿರ ಕರೆತಂದು ಅವಳ ಕೈಗಳಿಂದಲೇ ಆ ಪರದೆಯನ್ನು ಪಕ್ಕಕ್ಕೆ ಸರಿಸ್ತಾನೆ. ಅಲ್ಲಿ ಬಹಳ ದೊಡ್ಡ ಅಕ್ಷರಗಳಲ್ಲಿ
ಆರೋಹಿ ಎಂಬ ಹೆಸರಿರುತ್ತೆ. ಬಹಳ ಸ್ಟೈಲಿಶಾಗಿ ಕಪ್ಪು ಬಣ್ಣದಲ್ಲಿ ಹೊಳೆಯೋ ಬೋರ್ಡ್ ಮೇಲೆ ಬಂಗಾರದ ಬಣ್ಣದಲ್ಲಿ ಆ ಹೆಸರನ್ನ ಬರೆಯಲಾಗಿರುತ್ತೆ. ವಿಜಯ್ ಅವರು ಬೋರ್ಡ್ ಕಡೆ ಸಿಟ್ಟಿನಿಂದ ನೋಡ್ತಾ, ಸುಮೇಧ್ ಆರೋಹಿ ಹೆಸರನ್ನ ಯಾಕೆ ನಮ್ಮ ವ್ಯವಹಾರದಲ್ಲಿ ಸೇರಿಸಿದ್ದಾನೆ ಅಂತಾರೆ. ತಕ್ಷಣ ಅಜಯ್ ಅವರ ನೋಟ ಆ ಬೋರ್ಡ್ ಮೇಲಿರೋ ಕಂಪನಿ ಹೆಸರಿನ ಮೇಲೆ ಹೋಗುತ್ತೆ. ಅದನ್ನು ನೋಡಿದ ಅಜಯ್ ಅವರ ಆಘಾತಕ್ಕೊಳಗಾಗಿ, ಅಣ್ಣಯ್ಯ ನೋಡು, ಆ ಕಂಪನಿ ಕಲೀದ್ ಹೊಡೆತನದ ಕಂಪನಿ, ಆದರೆ ಸುಮೇಧ್ ಅಂತ ವಿಜಯ್ ಅವರ ಕಡೆ ನೋಡ್ತಾರೆ ಅಜಯ್ ಅವರು. ಅದು ಇಂದು ಅಲ್ಲ ಡ್ಯಾಡ್, ಶಸ್ತ್ರಾಸ್ತ್ರಗಳು ಒಂದು ವೇಳೆ ಈ ಕಂಪನಿಯಲ್ಲಿ ತಯಾರಾದರೆ ಅದರ ಅರ್ಥ ಸುಮೇಧ್ ಆ ಕಂಪನಿಯನ್ನು ಕಲೀದ್ನಿಂದ ಕಿತ್ಕೊಂಡಿದ್ದಾನೆ ಅಂತಾನೆ ರಿಹಾನ್. ಆದರೆ ಈಗ ಸುಮೇಧ್ ಕಲೀದ್ ಮೇಲೆ ತನ್ನ ಸೇಡು ತೀರಿಸ್ಕೊಳ್ತಿದ್ದಾನೆ ಅನ್ನೋ ಮಾತು ಅಂತಾರೆ. ಇಂದು ಅವರು 100ಕ್ಕೆ 100 ಅಂತ ಮೆಲ್ಲಗೆ ಹೇಳ್ತಾರೆ ವಿಜಯ್ ಅವರು. ಹಾಗಾದರೆ ಮುಂದಿನ ಸರದಿ ನಿಮ್ಮದು ಆಗಿರಬಹುದು ಅಣ್ಣಯ್ಯ. ಒಂದು ವೇಳೆ ಅಂತ ದಿನವೇ ಬಂದರೆ ನಿಮ್ಮನ್ನು ದೇವರು ಕೂಡ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಜಯ್. ಹೇಯ್, ನನ್ನ ಹೆಸರು ತುಂಬ ಚೆನ್ನಾಗಿದೆ ಅಂತಾಳೆ ಆರೋಹಿ. ಹೌದು ಬಂಗಾರ, ನೀನು ಹೇಳಿದ್ದು ಸರಿ ಅಂತ ಸುಮೇಧ್ ಹೇಳಿದ ತಕ್ಷಣ ಖುಷಿ ನಗುವಿನೊಂದಿಗೆ ಅವನ ಕಡೆ ನೋಡ್ತಾಳೆ. ಆ ಬೋರ್ಡ್ ಕಡೆ ನೋಡ್ತಾ, ನೀನು ನನ್ನಿಂದ ಇಷ್ಟೊಂದು ದೂರದಲ್ಲಿದ್ದರೂ ನೋಡಿದ್ಯಾ ನಿನ್ನ ಶಕ್ತಿಯನ್ನು ನಾನು ಹೇಗೆ ಕಿತ್ಕೊಂಡೆ ಅಂತ. ಕಲೀದ್ ನನ್ನ ನೆನಪಿಸ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಸುಮೇಧ್. ನಾಳೆ ಬೆಳಗ್ಗೆ ನೀನು ಎಲ್ಲಿ ಅಡಗಿದ್ರು ಆ ಬೋರ್ನಿಂದ ಹೊರಗೆ ಖಂಡಿತವಾಗಿ ಬರ್ತೀಯಾ ಅಂತ ಅಂದ್ಕೊಳ್ತಾನೆ. ಆರೋಹಿ ಕೂಡ ಆ ಕಂಪ್ನಿ ಹೆಸರು ನೋಡಿ ಇದು ಕಲೀದ್ ಕಂಪ್ನಿ ಅಂತ ಅಂದ್ಕೊಳ್ತಾಳೆ. ಆದರೆ ಸುಮೇಧ್ನನ್ನು ಪ್ರಶ್ನಿಸೋದಿಲ್ಲ, ಯಾಕಂದರೆ ಕೇಳಿದರೂ ಕೂಡ ಅವನು ಸರಿಯಾಗಿ ಉತ್ತರ ಹೇಳೋದಿಲ್ಲ. ಅದಕ್ಕೆ ಪಾರ್ಟಿ ಮುಗಿದ ಮೇಲೆ ಸುಮೇಧ್ ಮತ್ತು ಆರೋಹಿ ಇಬ್ಬರು ಅರಮನೆ ತಲುಪಿ ತಮ್ಮ ಬೆಡ್ರೂಮ್ಗೆ ಹೋಗ್ತಾರೆ. ಬೆಡ್ರೂಮ್ಗೆ ಹೋದ್ಮೇಲೆ ಸುಮೇಧ್ ತನ್ನ ಕೋಟನ್ನು ತೆಗೆದು ಪಕ್ಕಕ್ಕೆ ಎಸಿತಾನೆ. ಶರ್ಟ್ ತೆಗೆದು ಪಕ್ಕಕ್ಕೆ ಎಸೆಯೋ ಸಮಯಕ್ಕೆ, ನನಗೆ ನಿನ್ನ ಶರ್ಟ್ ಬೇಕು ಅಂತ ಕೇಳ್ತಾಳೆ ಆರೋಹಿ. ಅವಳ ಕಡೆ ನೋಡ್ತಾ ಶರ್ಟನ್ನು ಅವಳ ಮೇಲೆ ಎಸಿತಾನೆ. ಅವನ ಕಡೆ ನೋಡಿದ್ಲೇ ಸೀರೆಯ ಪಿನ್ ತೆಗೆಯೋದ್ರಿಂದ ಭುಜದ ಹತ್ತಿರದಿಂದ ಸೀರೆ ಕೆಳಗೆ ಜಾರಿ ಹೋಗುತ್ತೆ. ಹಾಗೆ ಅವಳ ಕಡೆ ತೀವ್ರವಾಗಿ ನೋಡ್ತಾ ಇರ್ತಾನೆ ಸುಮೇಧ್. ಅವನ ಕಡೆ ನೋಡಿದ್ಲೇ ತನ್ನ ಮೈ ಮೇಲಿಂದ ಸೀರೆಯನ್ನು ಬೇರ್ಪಡಿಸಿ ಶರ್ಟ್ ಧರಿಸ್ತಾಳ ಆರೋಹಿ. ಕೂದಲಿನ ಕ್ಲಿಪ್ಗಳು, ಓಲೆಗಳು, ಬಳೆಗಳನ್ನೆಲ್ಲ ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟು ಸುಮೇಧ್ ಕಡೆ ಹೆಜ್ಜೆ ಹಾಕ್ತಾಳೆ. ಅವನ ಪಕ್ಕದಿಂದ ಬೆಡ್ ಹತ್ರ ಹೋಗ್ತಿದ್ದ ಆರೋಹಿ ಕೈ ಹಿಡಿದು ತನ್ನ ಮೇಲೆ ಎಳ್ಕೊಳ್ತಾನೆ ಸುಮೇಧ್. ಏನು, ಇಷ್ಟ ಆಟ ಆಡ್ತಿದ್ಯಾ? ನಾನೇನು ಮಾಡಿದೆ? ಹೌದಾ ಅಂತ ಅವಳನ್ನ ಹಿಂದಿನಿಂದ ಅಪ್ಕೊಂಡು ಮೇಲಿನ 3 ಗುಂಡಿಗಳನ್ನು ತೆಗೆದು ಭುಜದ ಮೇಲಿಂದ ಶರ್ಟ್ ಪಕ್ಕಕ್ಕೆ ಸರಿಸಿ ಅಲ್ಲಿ ಮೆಲ್ಲ ಕಚ್ತಾನೆ. ಸುಮೇಧ್ ಅಂತ ಹಿಂದಕ್ಕೆ ತಿರುಗಿ ಅವನನ್ನು ಅಪ್ಕೊಳ್ತಾಳೆ. ಆರೋಹಿನ ಎತ್ತಿ ಅವಳ ಕಾಲುಗಳನ್ನು ತನ್ನ ಸೊಂಟ ಸುತ್ತ ಹಾಕಿಸ್ಕೊಂಡು ಅವಳ ಕುತ್ತಿಗೆ ಮೇಲೆ ಮುತ್ತಿನ ಮಳೆ ಸುರಿಸ್ತಾನೆ. ಹಾಗೆ ಮುತ್ತಡದಲ್ಲೇ ಬೆಡ್ ಮೇಲೆ ಕರ್ಕೊಂಡು ಹೋಗಿ ಆರೋಹಿನ ಮಲಗಿಸಿ ಅವಳ ತುಟಿಗಳನ್ನ ಚುಂಬಿಸ್ತಾನೆ. ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಆ ಚುಂಬನಕ್ಕೆ ತನ್ನ ಸಹಕಾರ ನೀಡ್ತಾಳೆ ಆರೋಹಿ. ಚುಂಬನದ ಗಾಢತೆಯನ್ನು ಹೆಚ್ಚಿಸಿದಾಗ ಅವಳ ಬಾಯಿಯಿಂದ ಸಣ್ಣದಾಗಿ ನರಳುವ ಧ್ವನಿ ಬರುತ್ತೆ. ಅವಳ ಆ ಧ್ವನಿಗೆ ಅವನು ಇನ್ನೂ ಪ್ರಚೋದಿತನಾಗಿ ಮುತ್ತಿಡ್ತಾ ಮಾಯೆ ಮಾಡ್ತಾ ಅವಳ ಮೈ ಮೇಲೆ ಹಲ್ಲಿನ ಗುರುತುಗಳನ್ನು ಒತ್ತುತ್ತಾ ಅವಳ ಕಡೆ ನೋಡ್ತಾನೆ. ಸುಮೇಧ್ ಹಾಗೆ ನೋಡಿದ ಕೂಡಲೇ ಅವನ ಕೂದಲನ್ನು ಹಿಡಿದು ತನ್ನ ಕಡೆ ಎಳೆದು ತುಟಿಗಳನ್ನ ಚುಂಬಿಸ್ತಾಳೆ ಆರೋಹಿ. 10 ನಿಮಿಷದ ನಂತರ ತುಟಿಗಳನ್ನ ಬಿಟ್ಟು ಮತ್ತೆ ಕಂಠದಿಂದ ಶುರು ಮಾಡಿ ಹೊಕ್ಕಳಿನವರೆಗೆ ಮುತ್ತುಗಳ ಪ್ರಯಾಣ ಶುರು ಮಾಡ್ತಾನೆ. 15 ನಿಮಿಷದ ನಂತರ ಅವಳ ಮೇಲೆ ಏರಿ ಇಬ್ಬರ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನ ದೂರ ಮಾಡಿದ ಮೇಲೆ ಅವಳ ತುಟಿಗಳನ್ನ ಚುಂಬಿಸ್ತಾ ಅವಳೊಳಗೆ ಪ್ರವೇಶಿಸ್ತಾನೆ. ಅರ್ಧ ಗಂಟೆ ನಂತರ ಇನ್ನೂ ಅವಳಿಂದ ತಡ್ಕೊಳ್ಳೋದಕ್ಕಾಗದೆ, ಸುಮೇಧ್ ಸಾಕು ನಿಲ್ಲಿಸು ಅಂತಾಳ ಆರೋಹಿ. ಅವಳ ಕಡೆ ನೋಡ್ತಾ, ಇದು ಕೇವಲ ಆರಂಭ ಅಷ್ಟೇ ಬಂಗಾರ, ಈಗಿನ ನಿಲ್ಲಿಸು ಅಂದರೆ ಹೇಗೆ ಅಂತ ಅವಳ ತುಟಿಗಳನ್ನ ಚುಂಬಿಸ್ತಾನೆ. ಬೆಳಗ್ಗೆ ಕಣ್ಣು ತೆರೀತಿದ್ದಂತೆ ತನ್ನ ಕಡೆ ನೋಡ್ತಾ ಇರೋ ಸುಮೇಧ್ ಕಂಡು ಆಘಾತಕ್ಕೊಳಗಾಗ್ತಾಳ ಆರೋಹಿ. ಏನಾಯ್ತು ಬಂಗಾರ, ನೀನು ನಿಜವಾಗಿಯೂ ಇಲ್ಲಿದೆಯಾ? ನೀನೇ ಅಲ್ವಾ ಬಂಗಾರ ಬೆಳಗ್ಗೆ ಹೇಳೋ ಹೊತ್ತಿಗೆ ನಾನು ನಿನ್ನ ಹತ್ರ ಇರೋದಿಲ್ಲ ಅಂತ ನೀನೇ ದೂರು ನೀಡಿದ್ದೆ, ಅದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಖುಷಿಯ ನಗುವಿನೊಂದಿಗೆ ಸುಮೇಧ್ನನ್ನು ಅಪ್ಕೊಂಡು, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ಅಂತ ಮನಪೂರ್ವಕವಾಗಿ ಹೇಳ್ತಾಳೆ ಆರೋಹಿ. ಕೂಡಲೇ ಅವಳ ಮೇಲೇರಿ, ಅಂದಹಾಗೆ ನಾನು ಒಬ್ಬಳೆ ಹೆಂಡತಿ ಮಾತು ಕೇಳದಿದ್ರೆ ಹೇಗೆ ಬಂಗಾರ ಅಂತ ಅವಳು ಭುಜದ ಮೇಲೆ ಮುತ್ತಿಡೋದಕ್ಕೆ ಶುರು ಮಾಡ್ತಾನೆ. ಸುಮೇಧ್, ಪ್ಲೀಸ್ ಈಗ ಬೇಡ. ಇಲ್ಲ ಬಂಗಾರ ಅಂತ ಆಮೇಲೆ ಏರಿದಂತೆ ಹೇಳ್ತಾನೆ ಸುಮೇಧ್. ಯಾಕಂದರೆ ನನಗೆ ಸುಸ್ತಾಗ್ತಿದೆ ಅಂತ ಆರೋಹಿ ಹೇಳಿದ ತಕ್ಷಣ ಅವಳ ಮೇಲಿಂದ ಎದ್ದು ಬೆಡ್ ಇಳಿತಾನೆ ಸುಮೇಧ್. ಕೂಡಲೇ ಕಣ್ಣು ಮುಚ್ಕೊಳ್ತಾಳೆ ಆರೋಹಿ. ಇಲ್ಲಿ ಹೊಸ್ತೇನಿಲ್ಲ ಬಂಗಾರ, ನೀನೆಲ್ಲವನ್ನು ಈಗಾಗಲೇ ನೋಡಿದ್ಯಾ ಅಂತ ಕೆಳಗೆ ಬಿದ್ದಿದ್ದ ತನ್ನ ಪ್ಯಾಂಟ್ ಧರಿಸ್ತಾನೆ ಸುಮೇಧ್. ನಾನು ಎಲ್ಲವನ್ನು ನೋಡಿದ್ದೀನಿ ಅಂತ ನೀನು ಹೀಗೆ ನನ್ನ ಮುಂದೆ ನಾಚಿಕೆ ಇಲ್ಲದೆ ಅಡ್ಡಾಡ್ತೀಯಾ? ಅವಳ ಹತ್ರ ಹೋಗಿ ಕಣ್ಣು ಬಿಡು ಬಂಗಾರ. ಇಲ್ಲ, ಅವಳು ಹೊತ್ಕೊಂಡಿದ್ದ ಹೊದಿಕೆಯನ್ನು ಒಂದೇ ಬಾರಿ ಎಳೆದು ಪಕ್ಕಕ್ಕೆಸ್ತು ಕಣ್ಬಿಡು ಅಂತ ಹೇಳಿದೆ ಅಂತಾನೆ ಸುಮೇಧ್. ಮೆಲ್ಲ ಕಣ್ಬಿಡ್ತಾಳ ಆರೋಹಿ. ತನ್ನ ಕಡೆ ನೋಡ್ತಾ ಇರೋ ಸುಮೇಧ್ ಕಡೆ ನೋಡ್ತಾ, ಯಾಕೆ ಹೀಗೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ನನಗೆ ನಿನ್ನ ಕಣ್ಣುಗಳಂದರೆ ತುಂಬ ಇಷ್ಟ ಬಂಗಾರ ಅಂತ ಕಣ್ಣುಗಳ ಮೇಲೆ ಮುತ್ತಿಡ್ತಾನೆ ಸುಮೇಧ್. ನನಗೆ ನಿನ್ನ ಕಣ್ಣುಗಳಂದರೆ ಇಷ್ಟ ಅಂತ ಅವಳ ಕಣ್ಣುಗಳ ಮೇಲೆ ಮುತ್ತಿಡ್ತಾನೆ. ಸರಿ ಬಿಡು, ನಾನು ಫ್ರೆಶ್ ಆಗಬೇಕು. ಅವಳ ಮೇಲಿಂದ ಎದ್ದು ನಿಲ್ತಾನೆ. ಕೂಡಲೇ ಪಕ್ಕದಲ್ಲಿ ಬಿದ್ದಿದ್ದ ಸುಮೇಧ್ ಶರ್ಟ್ ಧರಿಸ್ತಾಳ ಆರೋಹಿ. ಸುಮೇಧ್ ಮಾತ್ರ ಆರೋಹಿ ಕಡೆ ನೋಡ್ತಿರ್ತಾನೆ. ಏನು ನೋಡ್ತಿದ್ಯಾ? ನನ್ನ ಹೆಂಡತಿ ಏನು ನೋಡ್ತಿದ್ದೀನಿ?
ಅವನ ಕತ್ತಿನ ಸುತ್ತ ಕೈ ಹಾಕಿ ನೋಡಿದ ಸಾಕು ನಾನು ಫ್ರೆಶ್ ಆಗಬೇಕಂತಾಳೆ. ಅವಳ ತುಟಿಗಳ ಮೇಲೆ ಮುತ್ತಿಟ್ಟು ಹೋಗು ಅಂತ ಸುಮೇಧ್ ಹೇಳಿದ ತಕ್ಷಣ ಸ್ನಾನದ ಮನೆಗೆ ಓಡ್ತಾಳೆ ಆರೋಹಿ. ತನ್ನ ಫೋನ್ ಎತ್ಕೊಂಡು ಬಾಲ್ಕನಿಗೆ ಹೋಗಿ ಚೋಟುಗೆ ಫೋನ್ ಮಾಡ್ತಾನೆ ಸುಮೇಧ್. ನಾನು ಹೇಳಿದ ಕೆಲಸ ಎಲ್ಲಿವರೆಗೆ ಬಂದಿದೆ? ನೀವು ಹೇಳಿದಂತೆ ಎಲ್ಲವನ್ನ ಮಾಡಿದ್ದೀನಿ ಬಾಸ್. ನಿನ್ನೆ ನೀವು ಏರ್ಪಡಿಸಿದ ಪಾರ್ಟಿ ಬಗ್ಗೆ ಇವತ್ತು ಎಲ್ಲ ವಾರ್ತಾಪತ್ರಿಕೆಗಳಲ್ಲೂ ಮುಖಪುಟದಲ್ಲೇ ಬಂದಿದೆ. ಆಸಿತ್ ನನ್ನನ್ನು ಬಿಟ್ಬಿಡು, ಮತ್ತು ನಿನಗೆ ಗೊತ್ತು ತಾನೇ ಅವನನ್ನು ಹೇಗೆ ಬಿಡಬೇಕು ಅಂತ ಫೋನ್ ಕಟ್ ಮಾಡ್ತಾನೆ ಸುಮೇಧ್. ಫೋನ್ ಕಟ್ ಮಾಡಿ ವರ್ಷ ಕಡೆ ನೋಡ್ತಾನೆ ಚೋಟು. ಕಿಂಗ್ ಯಾವಾಗಲೂ ಹೀಗೆ ಉಲ್ಟಾ ಯಾಕೆ ಯೋಚಿಸ್ತಾರೆ ಚೋಟು? ಯಾಕಂದರೆ ಅವರು ಕಿಂಗ್, ಅದಕ್ಕೆ. ಹೌದು ಸರಿ, ಈಗ ಈ ಸುತ್ತಾರನನ್ನು ಅಲ್ಲಿಂದ ಪಾರಾಗುವಂತೆ ಮಾಡಬೇಕಲ್ವಾ? ಅದನ್ನು ಕೂಡ ಈಗಲೇ ಮಾಡಬೇಕು ಅಂತ ವರ್ಷ ಕಡೆ ನೋಡ್ತಾನೆ ಚೋಟು. ಯಾಕೋ ವರ್ಷಾಳ ಮುಖ ಬಹಳ ಸೊರಗಿದಂತಿರುತ್ತೆ. ಅದಕ್ಕೆ ಅವಳ ಭುಜದ ಮೇಲೆ ಕೈ ಹಾಕಿ ಏನಾಯಿತು, ಯಾಕೆ ಹೀಗಿದೆಯಾ ಅಂತ ಕೇಳ್ತಾನೆ ಚೋಟು. ಏನಿಲ್ಲ. ಹೇಳ್ತೀಯಾ ಇಲ್ವಾ? ನಿನ್ನೆ ನಾನು ರಿಹಾನನ್ನು ನೋಡಿದೆ, ಅದೇ ನನ್ನ ಮನಸ್ಸಿನಲ್ಲಿದೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ವರ್ಷ ಕಡೆ ನೋಡ್ತಾ ಆ ಕುಟುಂಬಕ್ಕೆ ದೂರ ಆಗಿರೋ ವರ್ಷ ಅಂತಾನೆ. ದೂರ ಆಗಿರದೆ ಅವರ ಮನೆಗೆ ಊಟಕ್ಕೆ ಹೋಗ್ತೀನಿ ಅಂದ್ಕೊಂಡಿದ್ದೇನು ಅಂತ ಕಿರಿಕಿರಿಯಿಂದ ಅಲ್ಲಿಂದ ಹೊರಗೆ ಹೋಗ್ತಾಳೆ ವರ್ಷ. ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿ ಮುಂದೆ ಕೂದಲು ಸರಿಪಡಿಸ್ಕೊಳ್ತಾ ಇರೋ ಆರೋಹಿ ಕಡೆ ಗೋಡೆಗೊರಗೆ ಹಾಗೆ ನೋಡ್ತಾ ಇರ್ತಾನೆ ಸುಮೇಧ್. ಯಾಕೆ ನನ್ನ ಕಡೆ ಯಾವಾಗಲೂ ಹಾಗೆ ನೋಡ್ದಿರ್ತೀಯಾ ಅಂತ ಕೇಳ್ತಾಳೆ ಆರೋಹಿ. ಅವಳ ಹತ್ರ ಬಂದು ಯಾಕಂದರೆ ನಿನ್ನನ್ನು ನೋಡೋದು ನನಗೆ ಬಹಳ ಇಷ್ಟ ಅಂತ ಅಲ್ಲಿಂದ ಸ್ನಾನದ ಮನೆಗೆ ಹೋಗ್ತಾನೆ ಸುಮೇಧ್. ವಾರ್ತಾಪತ್ರಿಕೆ ಮುಖಪಟ್ಟದಲ್ಲಿ ಬಂದ ಸುದ್ದಿಯನ್ನು ನೋಡ್ತಾ ಅಲ್ಲಿಂದ ತನ್ನ ಕೋಣೆಗೆ ಹೋಗ್ತಾರೆ ನಿರ್ಮಲಾ ಅವರು. ಆ ಕೋಣೆಯಲ್ಲಿರೋ ತಮ್ಮದು ಮತ್ತು ಸುನೀತಾ ಅವರ ಫೋಟೋ ಕಡೆ ನೋಡ್ತಾ, ಕೆಲವು ವರ್ಷಗಳಿಂದ ನಾವು ಅಂದ್ಕೊಂಡಿದ್ದೆ ಈಗ ನಡೆದಿದೆ ಸುನಿ. ನೀನು ಬಯಸಿದಂತೆ ಆರೋಹಿ ನೀನು ಸುಸಿಯಾಗಿ ನಿಮ್ಮ ಮನೆಗೆ ಹೋಗಿದ್ದಾಳೆ. ಇವತ್ತು ನೀನಿಲ್ಲ, ಆದರೆ ಆರೋಹಿ ಸುಮೇಧ್ ಜೊತೆಗಿದ್ದಾಳೆ. ನನಗೆ ಬಹಳ ಭಯವಾಗ್ತಿದೆ ಸುನೀತಾ. ನಿನಗೆ ನಡೆದಂತೆ ನನ್ನ ಮಗಳಿಗೂ ನಡೆದ್ರೆ ನನ್ನ ಮಗಳನ್ನ ನಾನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಕದಲ್ಲಿದ್ದ ಸುಮೇಧ್ ಮತ್ತು ಆರೋಹಿ ಮದುವೆಯ ಆರತಾಕ್ಷತೆಯ ದಿನದ ಫೋಟೋ ನೋಡ್ತಾರೆ ನಿರ್ಮಲಾ ಅವರು. ಸುಮೇಧ್ ಫೋಟೋ ಕಡೆ ನೋಡ್ತಾ, ಚಿಕ್ಕ ವಯಸ್ಸಿನಲ್ಲಿ ಆರೋಹಿನ ಒಂದು ಕ್ಷಣ ಕೂಡ ನಿನ್ನಿಂದ ದೂರ ಇಡ್ತಿರ್ಲಿಲ್ಲ. ನಿಮ್ಮ ಅಮ್ಮನಿಗೆ ಹಾಗೆ ನಡೀತು, ಯಾಕಂದರೆ ನಿಮ್ಮ ಅಮ್ಮ ಮದುವೆಯಾದವನು ಮನುಷ್ಯನಲ್ಲ, ಅವನೊಬ್ಬ ಮೃಗ. ಅದಕ್ಕೆ ನನ್ನ ಗೆಳತಿ ನಂಗೆ ದೂರ ಆದ್ಲು. ಆದರೆ ನೀನು ಇವಾಗಲಿಂದಲ್ಲ, ಆರೋಹಿ ನನ್ನ ಹೊಟ್ಟೆಯಲ್ಲಿದ್ದಾಗಲಿಂದಲೂ ನಿನಗೆ ನನ್ನ ಮಗಳೆಂದರೆ ಪ್ರಾಣ. ಅದಕ್ಕೆ ಅಲ್ಲ ಅಷ್ಟೊಂದು ಮೃಗಗಳ ಮಧ್ಯೆ ನನ್ನ ಮಗಳಿದ್ದರೂ ನಿನ್ನ ಮೇಲಿರೋ ನಂಬಿಕೆಯಿಂದ ಯಾವುದೇ ಆತಂಕ ಇಲ್ಲದೆ ಇಲ್ಲಿ ನಾನಿದ್ದೀನಿ. ನಾನು ನಂಬ್ತೀನಿ ಸುಮೇಧ್, ನೀನು ನಿನ್ನ ಆರೋಹಿನ ಜಾಗ್ರತೆಯಾಗಿ ನೋಡ್ಕೊಳ್ತೀಯಾ ಅಂತ ಅಂದ್ಕೊಳ್ತಾರೆ ನಿರ್ಮಲಾ ಅವರು. ಸುಮೇಧ್ ಹೊರ ಹೋದ್ಮೇಲೆ ಪ್ರಿಯಾಳನ್ನು ಭೇಟಿಯಾಗಲು 3ನೇ ಮಹಡಿಯ ಕಡೆ ಹೋಗ್ತಾಳೆ ಆರೋಹಿ. ಹಾಗೆ ಹೋಗ್ತಾ ಇರುವಾಗ ರಿಹಾನ್ ರೂಮ್ನಿಂದ ಯಾರ್ದೋ ಧ್ವನಿ ಕೇಳಿಸಿದ ತಕ್ಷಣ ಬಾಗಲ ಹತ್ರ ನಿಂತು ಒಳಗಿಣಿಕೆ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ. ರೂಮ್ ಒಳಗಡೆ ರಿಹಾನ್, ಅಜಯ್ ಅವರು, ಇಂದು ಅವರು ಇರ್ತಾರೆ. ಸುಮೇಧ್ಗೆ ಸತ್ಯ ಗೊತ್ತಿದೆಯಾ ಇಲ್ವಾ ಅಂತ ಕೇಳ್ತಾನೆ ರಿಹಾನ್. ನಮಗೆ ತಿಳಿಯೋದು ರಿಹಾನ್, ಅರಮನೆಯಲ್ಲಿ ಯಾರೂ ಕೂಡ ಸುಮೇಧ್ ಹತ್ರ ಯಾವುದೇ ವಿಷಯದ ಬಗ್ಗೆ ಚರ್ಚಿಸಲ್ಲ ಅಂತಾರೆ ಅಜಯ್ ಅವರು. ಸುಮೇಧ್ ಗುಣ ಎಂಥದ್ದು ಅಂದರೆ ಒಂದು ವೇಳೆ ಅವನಿಗೆ ಸತ್ಯ ತಿಳಿದಿದ್ರೂ ಹೊರಗೆ ಹೇಳೋದಿಲ್ಲ ಅಂತಾರೆ ಇಂದು ಅವರು ಗಟ್ಟಿಯಾಗಿ ಉಸಿರಾಡಿ. ಆದರೆ ನನಗೆ ನನ್ನ ಅಣ್ಣ ಬೇಕು ಅಂತಾನೆ ರಿಹಾನ್. ನಿಜಕ್ಕೂ ಏನು ಮಾತಾಡ್ತಿದ್ಯಾ ರಿಹಾನ್ ಅಂತ ಕೋಪದಿಂದ ಕೇಳ್ತಾರೆ ಇಂದು ಅವರು. ತಪ್ಪಾಗೇನು ಮಾತಾಡಲಿಲ್ವಲ್ಲ ಮಾಮ್, ಸುಮೇಧ್ ನನ್ನ ಸ್ವಂತ ಅಣ್ಣ, ಅವನು ನನ್ನ ಕುಟುಂಬ ಅಂತ ರಿಹಾನ್ ಹೇಳಿದ ಮಾತಿಗೆ ಹೊರಗಿನಿಂದ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದ ಆರೋಹಿ ಆಘಾತಕ್ಕೊಳಗಾಗ್ತಾಳೆ. ಸ್ವಂತದವರು ಹೊರಗಿನವರು ಇಂಥ ಮಾತುಗಳನ್ನೇ ನಾವು ನಿನಗೆ ಕಲಿಸಿದ್ದ ರಿಹಾನ್? ಇಲ್ಲ ಡ್ಯಾಡ್, ನೀವು ಅವನ್ನೆಲ್ಲ ಕಲಿಸಿಲ್ಲ. ಆದರೆ ನಾನು ಮತ್ತು ಸುಮೇಧ್ ಅವಳಿ ಸಹೋದರರು ಅಂತ ಅವನು ನನಗಿಂತ ಅರ್ಧ ಗಂಟೆ ಮುಂಚೆ ಹುಟ್ಟಿದಾನೆಂದು ಅವನಿಗೆ ಈ ವಿಷಯ ತಿಳಿಬೇಕು ಅಂತ ನಾನು ಬಯಸ್ತಿದ್ದೀನಿ ಅಂತ ಜೋರಾಗಿ ಕೂಗ್ತಾನೆ ರಿಹಾನ್. ಇಂತಹ ಆಸೆಗಳನ್ನ ಇಟ್ಕೊಳ್ಬೇಡ ರಿಹಾನ್, ನನಗೆ ಮೃತ ಮಗು ಹುಟ್ಟಿದಾನೆಂದು. ಅಜಯ್ ಆ ಮಗುವನ್ನು ಬದಲಾಯಿಸಿ ನಿನ್ನನ್ನು ನಿನ್ನ ಅಮ್ಮನಿಂದ ಸುಮೇಧ್ನಿಂದ ದೂರ ಮಾಡಿದ್ರಂತ ಯಾವತ್ತು ಸುಮೇಧ್ಗೆ ತಿಳಿಯುತ್ತದೋ ಅಂದಿನಿಂದ ಅವನಿಗೆ ನಿಮ್ಮ ಡ್ಯಾಡ್ ಅಂದರೆ ಅಸಹ್ಯ ಹುಟ್ಟುತ್ತೆ. ದಯವಿಟ್ಟು ನೀನು ಹಾಗೆ ನಡೆಯಲು ಬಿಡಬೇಡ ಅಂತ ಅಳ್ತಾ ಹೇಳ್ತಾರೆ ಇಂದು ಅವರು. ಆದರೆ ಸುನೀತಾ ಅಮ್ಮ ಯಾವಾಗಲೂ ನಾನು ಮತ್ತು ಸುಮೇಧ್ ಸೇರಿ ಇರಬೇಕು ಅಂತ ಬಯಸ್ತಿದ್ರಲ್ವ, ಮತ್ತು ನಮ್ಮ ಅಮ್ಮನ ಆಸೆಗೆ ಬೆಲೆ ಇಲ್ವಾ ಮಾಮ್ ಅಂತ ಕೇಳ್ತಾನೆ ರಿಹಾನ್. ಈಗ ನೀವು ಸೇರಿ ಇದ್ದೀರಲ್ವ ರಿಹಾನ್ ಅಂತಾರೆ ಅಜಯ್ ಅವರು. ನಾವಿಬ್ಬರು ಸೇರಿಲ್ಲ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು ಡ್ಯಾಡ್, ಸೊ ಪ್ಲೀಸ್ ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ ರಿಹಾನ್. ಹೊರಗಡೆ ಇವೆಲ್ಲವನ್ನ ಕೇಳಿಸ್ಕೊಂಡು ಆರೋಹಿಗೆ ಏನೂ ಅರ್ಥ ಆಗೋದಿಲ್ಲ. ನಿಜಕ್ಕೂ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಕೂಡ ಅವಳಿಗೆ ತಿಳಿತಿಲ್ಲ. ತನ್ನಂತ ನಿಯಂತ್ರಿಸ್ಕೊಂಡು ಅಲ್ಲಿಂದ ಬೆಡ್ರೂಮ್ಗೆ ಹೊರಟು ಹೋಗ್ತಾಳೆ. ಆರೋಹಿ ಹೋಗುವಷ್ಟರಲ್ಲಿ ಸೋಫಾದಲ್ಲಿ ಕೂತಿದ್ದ ಸುಮೇಧ್ನನ್ನು ನೋಡಿ ಅಲ್ಲೇ ನಿಂತು ಬಿಡ್ತಾಳೆ. ಎಲ್ಲಿಗೆ ಹೋಗಿದೆ ಬಂಗಾರ ಅಂತ ಅವಳ ಕಡೆ ನೋಡ್ತಾ ಕೇಳ್ತಾನೆ. ಪ್ರಿಯಾ ಹತ್ರ. ಆರೋಹಿ ಹತ್ರ ಬಂದು ಅವಳ ಕೆನ್ನೆ ಮೇಲೆ ಕೈ ಇಟ್ಟು, ಈ ಮನೆಯಲ್ಲಿ ಯಾರ ಜೊತೆ ಹೆಚ್ಚು ಮಾತಾಡಬೇಡ, ಮತ್ತು ಅವ್ರ ಜೊತೆ ಅಷ್ಟೊಂದು ಅಟ್ಯಾಚ್ ಇಟ್ಕೊಳ್ಳೋ ಅವಶ್ಯಕತೆ ಕೂಡ ನಿನಗಿಲ್ಲ, ಸರಿನಾ? ಯಾಕೆ? ನಾನು ಏನು ಹೇಳ್ತಿದ್ದೀನಿ ಅರ್ಥ ಆಯ್ತಲ್ವಾ? ಆದರೆ ಪ್ರಿಯಾ ತುಂಬ ಮುಗ್ಧ ಹುಡುಗಿ ಸುಮೇಧ್ ಅಂತ ಅವನ ಕಣ್ಣುಗಳನ್ನೇ ನೋಡ್ತಾ ಹೇಳ್ತಾಳೆ ಆರೋಹಿ. ನನಗೆ ಗೊತ್ತು, ಆದರೂ ನೀನು ಯಾರ ಜೊತೆಗೂ ಹೆಚ್ಚು ಹತ್ತಿರವಾಗೋದು ನನಗಿಷ್ಟ ಇಲ್ಲ.
ನನಗೊಂದು ಮೀಟಿಂಗ್ ಇದೆ, ನಾನು ಬೇಗ ಬರ್ತೀನಿ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಆರೋಹಿ ಮಾತ್ರ ಅಲ್ಲೇ ಹಾಗೆ ನಿಂತಿರ್ತಾಳೆ. ಅಷ್ಟ್ರಲ್ಲಿ ಬಂಗಾರ ಅಂತ ಸುಮೇಧ್ ಧ್ವನಿ ಕೇಳಿ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ನನ್ನ ಮಾತಿಗೆ ನೀನು ಯಾಕೆ ಅಂತ ಕೇಳಿದೆ ಅಲ್ವಾ? ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದರೆ, ನಾವು ಯಾವುದೋ ಒಂದು ದಿನ ಇವರೆಲ್ಲರನ್ನು ಬಿಟ್ಟು ದೂರ ಹೋಗ್ತಿದ್ದೀವಿ. ಎಂದಿಗೂ ಕೂಡ ಇನ್ನು ಇಲ್ಲಿಗೆ ಹಿಂತಿರುಗಿ ಬರದಂತೆ ಎಲ್ರಿಗೂ ದೂರ ಆಗಿ, ಅದಕ್ಕೆ ಯಾರ ಜೊತೆ ಹೆಚ್ಚಿದು ಹತ್ರ ಆಗಬೇಡ ಅಂತ ಅಲ್ಲಿಂದ ಹೊರಟೋಗ್ತಾನೆ ಸುಮೇಧ್. ಆಘಾತಕ್ಕೊಳಗಾಗಿ ಹಾಗೆ ನಿಂತು ಸುಮೇಧ್ ಹೇಳಿದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಒಂದು ಬಾರಿ ಅರ್ಥ ಆದಂತೆ ಕಂಡ್ರು ಇನ್ನೊಂದು ಬಾರಿ ನಿಜಕ್ಕೂ ಆ ಮಾತುಗಳ ಅರ್ಥವೇ ಆಗೋದಿಲ್ಲ ಆರೋಹಿಗೆ. ಸಿದ್ಧಾರ್ಥನ ಕುರ್ಚಿಯಲ್ಲಿ ಕಟ್ಟಿ ಹಾಕಿರ್ತಾರೆ. ಮೆಲ್ಲಗೆ ಕಣ್ಣು ತೆರೆದು ಅತ್ತ ಇತ್ತ ನೋಡ್ತಾನೆ. ಪ್ರತಿದಿನದಂತೆ ಆ ದಿನವೂ ಅಲ್ಲಿ ಯಾರೂ ಇರೋದಿಲ್ಲ. ನಾನು ಇಲ್ಲಿಂದ ಹೇಗಾದರೂ ಮಾಡಿ ಹೊರ ಬರಬೇಕು ಅಂತ ಕೈ ಕಳಿತ ಹಗ್ಗಗಳನ್ನ ಬಿಚ್ಚೋದಕ್ಕೆ ಪ್ರಯತ್ನಿಸ್ತಾನೆ. ಅದೃಷ್ಟವಶಾತ್ ಹಗ್ಗಗಳೆಲ್ಲ ಬಿಚ್ಚಿಕೊಳ್ಳುತ್ತವೆ. ನಂತರ ಕಾಲುಗಳಿಗಿದ್ದ ಹಗ್ಗವನ್ನು ಬಿಚ್ಚಿ ಕುರ್ಚಿಯಿಂದ ಮೇಲೆ ಹೇಳ್ತಾನೆ. ಅವನಿಗೆ ಮೈಯೆಲ್ಲ ತುಂಬ ನೋವಾಗ್ತಿರುತ್ತೆ, ಯಾಕಂದರೆ ಚೋಟು ಮತ್ತು ವರ್ಷ ಅಷ್ಟು ಗಟ್ಟಿಯಾಗಿ ಚಚ್ಚಿರ್ತಾರೆ. ಆದರೆ ಆ ನೋವನ್ನು ಸಹಿಸ್ತಾ ಅಲ್ಲಿ ಒಂದು ಬಾರಿ ಸುತ್ತಲೂ ನೋಡಿ ಯಾರೂ ಇಲ್ಲ ಅಂತ ಖಚಿತಪಡಿಸ್ಕೊಂಡ ಮೇಲೆ ಅಲ್ಲಿಂದ ಪಾರಾಗ್ತಾನೆ ಸ್ಟಾರ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.